ಹಾಯ್ ಎಲ್ಲರಿಗೆ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಟೈಟಲ್ ನೋಡಿರೋ ಹಾಗೆ ನಾನು ಈ ವಿಡಿಯೋದಲ್ಲಿ ನಮ್ಮ ತೋಟದ ಕಾಫಿ ಗಿಡಗಳು ಯಾವ ರೀತಿ ಬೆಳೆದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಇದು ನೋಡ್ತಿರ್ಬೋದು ಏನಿದೆಯಲ್ಲ ಕಾಫಿ ಗಿಡ. ಇದು ಯಾವುದು ವೆರೈಟಿ ಅಂತಂದರೆ ರೋಬೋಸ್ಟಾ C/R ಆ ವೆರೈಟಿ. ಇದು ರೋಬೋಸ್ಟಾ C/R. ಇದು ನೋಡ್ತಿರ್ಬೋದು ನಾನು ಸುಭಾಷ್ ಪಾಳೇಕರ್ ಅವರ 36x36 ತೆಂಗಿನ ಮಾದರಿ ಅನುಸರಿಸ್ತಾ ಇರುವಂಥ ಒಂದು ತೋಟ ಇದು, ಓಕೆನಾ. ಸೊ ಇದರಲ್ಲಿ ನಾನು ಆ ಮಾಡೆಲ್ ಪ್ರಕಾರ ಹೋದರೆ 2 ಅಡಿಕೆ ಗಿಡಗಳ, ಇಲ್ಲೊಂದು ಅಡಿಕೆ ಗಿಡ ಇಲ್ಲೊಂದು ಅಡಿಕೆ ಗಿಡ, ಈ 2 ಅಡಿಕೆ ಗಿಡಗಳ ಮಧ್ಯದಲ್ಲಿ ನಾನು ಒಂದು ಲೈನ್ ಕೋಕೋ ಒಂದು ಲೈನ್ ಕಾಫಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಕೋಕೋ ನಮ್ಗೆ ನೆರಳಿಲ್ಲದೆ ಇರೋ ಕಾರಣಕ್ಕೆ ಕೋಕೋ ನೈಟು ಬೆಳೀಲಿಲ್ಲ. ಬಟ್ ಕಾಫಿ ನೋಡ್ತಿರ್ಬೋದು ಬಿಸಿಲಲ್ಲೇ. ನಮ್ಮೂರು ಹಾವೇರಿ ಡಿಸ್ಟಿಕ್ಕು ಕಡೂರು ಗ್ರಾಮ, ರಟ್ಟಿಹಳ್ಳಿ ತಾಲೂಕು ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಬಿಸಿಲು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಆದರೂ ಸಹಿತ ಸ್ವಲ್ಪ ಚೆನ್ನಾಗಿ ಹುಲಸಾಗಿ ಬಂದಿದೆ ಇದು ಕಾಫಿ ಗಿಡ. ನೋಡ್ತಿರ್ಬೋದು ರೋಬೋಸ್ಟಾ C/R ವೆರೈಟಿ. ಇದನ್ನು ಯಾವಾಗ ನೆಟ್ಟಿದ್ದು ಅಂತಂದರೆ ಅರೌಂಡ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಇದನ್ನು ತೊಗೊಂಬಂದು ನೆಟ್ಟಿದ್ದು. ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ 5ರಿಂದ 6 ತಿಂಗಳಲ್ಲಿ ಬೆಳವಣಿಗೆ ಇರುವಂಥ ಇದು ಕಾಫಿ ಗಿಡಗಳು. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹೋದ ತಿಂಗಳು ಒಂದು 45 ದಿನದ ಹಿಂದೆ ನಾನು ಬ್ರಷ್ ಕಟ್ ಹೊಡೆದಿದ್ದೆ. ಸೊ ಬ್ರಷ್ ಕಟ್ ಹೊಡೆದು ಮತ್ತೆ ಕಳೆಗಳು ಈ ಥರ ಕಾಂಗ್ರೆಸ್ ಎಲ್ಲ ಬೆಳ್ಕೊಂಬಿಟ್ಟಿದೆ. ಕಳೆಗಳ ಮಧ್ಯದಲ್ಲೂ ಸಹಿತ ಈ ರೀತಿ ಬೆಳವಣಿಗೆ ಬಂದಿದೆ ಕಾಫಿ ಗಿಡಗಳು. ನೋಡ್ತಿರ್ಬೋದು ಹಚ್ಚಿದಾಗ ಬರೀ 2 ಗಿಡ 2 ಎಲೆ ಇದ್ವು ಇವು. ಇವಾಗ ಏನಿಲ್ಲ ಅಂದರೆ 1.5 ಫೂಟ್ ಹೈಟ್ ಇದೆ, ಆ ರೀತಿ ಬೆಳೆದಿದೆ. ನೋಡ್ತಿರ್ಬೋದು ಹೆಂಗಿದೆ ಅಂತ ಹೇಳ್ಬೋದು. ಇನ್ನು ಕೋಕೋ ಬಗ್ಗೆ ಹೇಳೋದಾದರೆ ಕೋಕೋ ಬೆಳೆದೇ ಇಲ್ಲ. ನೋಡ್ತಿರ್ಬೋದು ಇದು ಬಿಸಿಲಿಗೆ ತಡ್ಕೊಳಕ್ಕಾಗಿಲ್ಲ. ಇದಕ್ಕೆ ಬಿಸಿಲಲ್ಲಿ ಇದು ಬರೋಲ್ಲ. ನಾನು ಆ್ಯಕ್ಚುಲಿ ಬಾಳೆ ಹಾಕಿದ್ದೆ. ಬಾಳೆ ಗೊಬ್ಬರ ಹಾಕಿದ್ದಕ್ಕೂ ಏನಕ್ಕೂ ಗೊತ್ತಿಲ್ಲ, ಒಟ್ಟು ಬಾಳೆ ಹೇಳಿಲ್ಲ ಅದರಲ್ಲಿ. ಸೊ ನಾವು ನ್ಯಾಚುರಲಾಗಿ ಬಾಳೆ ಮಾಡಬೇಕು ಅಂದ್ರೆ ಭಾಳ ಕಷ್ಟ ಇರುತ್ತೆ. ಸೊ ನಾನು ಯಾವಾಗಾರ ಬೆಳೀಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿನಿ. ಸೊ ಅದನ್ನ ಇಗ್ನೋರ್ ಮಾಡೀನಿ, ಬಾಳೆ ಯಾವಾಗಾರ ಬೆಳೀಲಿ ಅಂತ ಹೇಳ್ಬಿಟ್ಟು. ಬಾಳೆ ನೀಟಾಗಿ ಬಂದಿತ್ತು ಅಂತಂದರೆ ಕೋಕೋ ಗಿಡ ಎಲ್ಲ ಸರ್ವಾಗ್ತಿತ್ತು ನೆರಳಲ್ಲಿ. ಇದು ಕಾಫಿ ಗಿಡ ನೋಡ್ತಿರ್ಬೋದು ಯಾವ ಥರ ಬೆಳವಣಿಗೆ ಇದೆ. ಸೊ ಇದೇ ರೀತಿ ನಾನು ಎಲ್ಲ ಅಡಿಕೆ ಗಿಡ ಸಾಲಲ್ಲೂ ಸಹಿತ 1 ಲೈನ್ ಕಾಫಿ 1 ಲೈನ್ ಕೋಕೋ ಹಚ್ಚಿದೆ. ಕೋಕೋ ಬೆಳೆದಿಲ್ಲ, ಕಾಫಿ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಸೊ ಯಾರ್ಯಾರು ಕಾಫಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರೋ ನೆರಳು ಅವಶ್ಯಕತೆ ಇಲ್ಲ ಅಂತ ನನ್ನ ಅನುಭವ ಇದು. ಯಾಕಂದ್ರೆ ನೆರಳೇ ಇಲ್ಲ ನಮ್ಮ ಹೊಲದಲ್ಲಿ, ಆದರೂ ಸಹಿತ ಏನು ಸಮಸ್ಯೆ ಇಲ್ದಂಗೆ ಬರ್ತೈತೆ ಅದು. ಸೊ ಮಾಡಬೇಕು ಅಂದ್ರೆ ಮಾಡ್ಬೋದು. ಸ್ವಲ್ಪ ಕೇಳ್ಕೊಂಡು ಯಾವ ವೆರೈಟಿ ಅಂತ ಹೇಳ್ಬಿಟ್ಟು ಇದು ಮಾಡಿ. ನಾನು ವಿಚಾರಿಸಿದ್ವಿ ರೋಬೋಸ್ಟಾ C/R ವೆರೈಟಿ ಸ್ವಲ್ಪ ಎಲ್ಲ ರೋಗ ಲಕ್ಷಣಗಳನ್ನು ತಡ್ಕೊಂಡು ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದರೂ ಸಹಿತ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ವಿಚಾರಿಸಿದ ಮೇಲೇ ನಾನು ಈ ವೆರೈಟಿ ಚೂಸ್ ಮಾಡಿ ತಂದು ಹಾಕಿದ್ದೆ. ನೋಡ್ತಿರ್ಬೋದು ಹಸಿರಾಗಿದೆ, ಎಲ್ಲ ಚೆನ್ನಾಗಿ ಬೆಳೀತಿದ್ದಾವೆ. ಸೊ ನೀವು ಕೂಡ ಮಾಡಬೇಕು ಅನಿಸಿದ್ರೆ ಮಾಡ್ಬೋದು. ಅದನ್ನೇ ಈ ವಿಡಿಯೋದಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು. ನಾನು ಸಾಧ್ಯ ಆದಷ್ಟು ಸ್ಟ್ರೀಮ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನು ಅಂತಂದರೆ ಇವಾಗ ನಾವು ಬ್ರಷ್ ಕಟ್ರ್ ಹೊಡಿತಾ ಇರ್ತೀವಿ ಹುಲ್ಲಿಗೆ. ಆ ಬ್ರಷ್ ಕಟ್ರ್ ಹೊಡೆಯೋ ಟೈಮಲ್ಲಿ ಏನಾದರೂ ಇದು ಹೊಡೆದು ಬಿತ್ತು ಅಂತಂದರೆ ಗಿಡ ಹೋಯ್ತು ಅಂತ ಲೆಕ್ಕಕ್ಕಿಲ್ಲ. ಕೋಕೋ ಗಿಡಕ್ಕೆ ಏನಾದ್ರು ಬ್ರಷ್ ಕಟ್ರು ಆ ಮಿಷಿನ್ದು ಹೊಡೆದು ಬಿದ್ದರೆ ಕೋಕೋ ಗಿಡ ಸತ್ತೇ ಹೋಗುತ್ತೆ. ಬಟ್ ಇದು ಬ್ರಷ್ ಕಟ್ರಿಗೆ ಹೊಡೆದು ಬಿದ್ದೈತಿ, ಇದಕ್ಕೆ ಕಟ್ಟಾಗಿತ್ತಿದೆ ಆಲ್ರೆಡಿ. ಕಟ್ಟಾದರೂ ಸಹಿತ ಮತ್ತೆ ಚಿಕ್ಕೊಂಬಂದಿದೆ. ಅಂದರೆ ಇದು ಅಷ್ಟು ಸುಲಭಕ್ಕೆ ಸಾಯಲ್ಲ ಇದು ಕಾಫಿ ಗಿಡ. ಸೊ ಚೆನ್ನಾಗೇ ಬರುತ್ತೆ, ಓಕೆನಾ. ಆಮೇಲೆ ನಮ್ಮ ತೋಟದ ಮಣ್ಣು ನೋಡ್ತಿರ್ಬೋದು. ಇವಾಗ ನ್ಯಾಚುರಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲೆ ಆಯ್ತಾನ. ಮಣ್ಣು ಯಾವ ರೀತಿ ಆಗಿದೆ ಅಂದರೆ ಗೊಬ್ಬರ ಬರೀ ಕೈಯಲ್ಲಿಗೆ ಬರ್ತಾಯಿದ್ದೀನಿ ಅಷ್ಟೇ. ನೋಡ್ತಿರ್ಬೋದು ಹೆಂಗಿದೆ ಮಣ್ಣು. ಎರೆಹುಳ ಎಲ್ಲ ತಿಂದು ಮಣ್ಣೆಲ್ಲ ಬರೀ ಕೆಬರಿದ್ರಂಗೆ ಬರುತ್ತೆ. ಸೊ ಆ ರೀತಿ ಕನ್ವರ್ಟ್ ಆಗ್ತಿದೆ. ಫುಲ್ ಕನ್ವರ್ಟ್ ಆಗಿಲ್ಲ, ಬಟ್ ಆ ಟೈಮ್ ಬೇಕು ಎಲ್ಲದಕ್ಕೂ. ಮಾಡೋ ಪ್ರಯತ್ನ ನಮ್ದು ಏನಿದೆ ಅದನ್ನ ಪ್ಲ್ಯಾನ್ನ ಅದನ್ನ ಕಂಟಿನ್ಯೂ ಮಾಡಬೇಕು. ಅದು ಫಲ ಬಿಡಬೇಕು ಅಂತಾರಲ್ಲ, ಸೊ ಆ ಟೈಪು ಯಾವಾಗಾರ ಬರಲಿ ಏನಾರ ಅಲ್ಲಿ ಹೇಳ್ಬಿಟ್ಟು ಸುಮ್ಮನೆ ನಮ್ದು ಏನು ಪದ್ಧತಿ ಇದೆಯಲ್ಲ, ನಾನು 1 ತಿಂಗಳಿಗೆ ಒಂದು ಸರಿ ಜೀವಾಮೃತನ ವೆಂಚುರಿ ಮುಖಾಂತರ ಬಿಡ್ತಿದ್ದೀನಿ. ಯಾವ ರೀತಿ ಬಿಡ್ತಿದ್ದೀನಿ ಅಂತ ತೋರಿಸ್ತಿದ್ರಿ. ಇದು ನೋಡ್ತಿರ್ಬೋದು ವೆಂಚುರಿ ಮುಖಾಂತರ ಸೌಂಡ್ ಕೇಳ್ತಿರ್ಬೋದು. ಈ ವೆಂಚುರಿ ಮುಖಾಂತರ ಈ ರೆಡಿಯಾಗಿರುವಂಥ ಜೀವಾಮೃತನ ಈ ರೀತಿ
ವೆಂಚುರಿ ಪೈಪ್ನ ಒಳಗೆ ಬಿಟ್ಬಿಟ್ಟು ನೀರು ಹೋಗ್ತಿರುತ್ತಲ್ಲ, ನೀರು ಈ ವೆಂಚುರಿ ಸೆಟಪ್ ಮಾಡ್ಕೊಂಡ್ರೆ ನೀವು ಆ ನೀರು ಹೋಗ್ತಿರ್ಬೇಕಾದ್ರೆ ಈ ವಾಲ್ನ ಇದನ್ನು ಕಂಟ್ರೋಲ್ ನೀಟಾಗಿ ಮಾಡಿದೆ ಅಂತಂದರೆ ಆ ಪ್ರೆಷರಿಗೆ ಇದು ಜಗ್ಗುತ್ತೆ. ಈ ಪೈಪಿಂದ ಈ ತಯಾರಾಗಿರುವಂಥ ಈ ಕಲ್ಚರ್ ಏನಿದೆ, ಈ ಜೀವಾಮೃತ ಕಲ್ಚರ್ ಏನಿದೆ ಅದನ್ನು ಜಗ್ಬಿಟ್ಟು ಈ ನೀರಿನ ಮುಖಾಂತರ ಮಿಕ್ಸ್ ಮಾಡಿಕೊಂಡು ನಮ್ದೇನು ಫುಲ್ಲು ಇಡೀ ಹೊಲಕ್ಕೆ ತುಂಬ ಡ್ರಿಪ್ ಇದೆ, ಆ ಡ್ರಿಪ್ಪಲ್ಲೇ ಕಳಿಸ್ಬಿಡುತ್ತೆ. ಸೊ ಇಡೀ ಹೊಲಕ್ಕೆ ಸಪ್ಲೈ ಆಗುತ್ತೆ. ಜೀವಾಮೃತ ಆಗಿರ್ಬೋದು, ವೇಸ್ಟ್ ಡಿಕಂಪೋಸರ್ ಆಗಿರ್ಬೋದು, ಗೃಹಾಮೃತ. ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಅದ್ರದ್ದು ವಿಡಿಯೋ ನಿಮಗೆ ಹಳೆಯ ವೀಡಿಯೋಸ್ ಎಲ್ಲ ನೋಡಿದರೆ ಯಾವ ರೀತಿ ಈ ಥರ ಈ ಡ್ರಮ್ ಸೆಟಪ್ನ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ, ನಾನು ನೋಡ್ತಿರ್ಬೋದು. ಈ ಜೀವಾಮೃತ ತಿರುಗ್ಸೋಕ್ಕೋಸ್ಕರ ನಾನು ಮೆಷಿನ್ ಯೂಸ್ ಮಾಡಿದ್ದೀನಿ, ಅಕ್ವೇರಿಯಂ ಏರ್ ಪಂಪು. ಅದು ಹೆಂಗೆ ಏನು ಒಂದು ಸೆಟಪ್ ಮಾಡ್ಕೊಂಡು ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ತಿರ್ಬೋದು. ಸದ್ಯಕ್ಕೆ ನನ್ನ ತೋಟ ಕಳೆ ಗಿಳೆ ಎಲ್ಲ ಮುಚ್ಕೊಂಡು ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು ಕಾಫಿ ಗಿಡ ಎಷ್ಟು ಚೆನ್ನಾಗಿದೆ ನೋಡ್ರಿ, 2 ಫೀಟ್ ಹೈಟ್ ಇದೆ ಅದು. ಸೊ ಈ ರೀತಿ ಬರ್ಬೇಕು ಆ್ಯಕ್ಚುಲಿ ಗಿಡ. ಇದು 5 ತಿಂಗಳಲ್ಲಿ ನ್ಯಾಚುರಲ್ಲಾಗಿ ಅಂದರೆ ನೈಸರ್ಗಿಕವಾಗಿ ಬೆಳೆದಿರೋಂಥ ಗಿಡಗಳ ಗ್ರೋತು. ನಾನು ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಫೇಲ್ಯೂರ್ ಆಗಿರೋದು ಅಂತಂತಂದರೆ ಬಾಳೆ, ಕೊಕ್ಕೋ ಎರಡೇ. ಮಿಕ್ಕಿದ್ದೆಲ್ಲ ಏನು ಸಮಸ್ಯೆ ಇಲ್ಲ, ಇವೆಲ್ಲ ಬಂದಿದೆ. ಬಾಳೆವೇ ಹೊಡೆಸ್ಕೊಂಡಿರೋದು, ಅದನ್ನೇ ವಿಡಿಯೋದಲ್ಲಿ ತೋರಿಸ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬೈ.